ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜೂನ್ ಮಾಸದಲ್ಲಿ ಗ್ರಹಗಳ ಸಂಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ, ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ಮೇಷ ರಾಶಿಯಲ್ಲಿ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರ, ಮಕ ನಕ್ಷತ್ರದಲ್ಲಿ ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ, ಶತಭಿಷ ನಕ್ಷತ್ರದಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಆಗಲಿದ್ದು, ಜೂನ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಯಾವ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಜ್ಯೋತಿಷ್ಯದ ಫಲಗಳನ್ನು ತಿಳಿಯ ಬಯಸುವಂತಹ ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯ ಬಗ್ಗೆ ಆಗಾಗ ಕೇಳೋದಿದೆ. ಕಳೆದ ಮಾಸದಲ್ಲಿ 3-4 ಜನರು ಇದೇ ಪ್ರಶ್ನೆಯ ಬಗ್ಗೆ ಭಾವನಾತ್ಮಕವಾಗಿ ನನ್ನಲ್ಲಿ ಪ್ರಶ್ನಿಸಿರೋದ್ರಿಂದ ಏನು ಅಂದ್ರೆ, ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾವ ದೇವತೆಯನ್ನ ನೀವು ಪೂಜಿಸಬೇಕು, ಯಾವ ದೇವತಾ ಅನುಷ್ಠಾನದಲ್ಲಿ ಭಕ್ತಿಯನ್ನ, ಪ್ರಾರ್ಥನೆಯನ್ನ, ಮಂತ್ರ ಸಿದ್ಧಿಯನ್ನ ಇವೆಲ್ಲವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೆಲವು ಸಂದರ್ಭದಲ್ಲಿ ಬಹಳ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವಂತಹ ವ್ಯಕ್ತಿಗಳು ಪ್ರಶ್ನಿಸೋದು ಇದೆ. ಅದಕ್ಕೆ ನಾನು ಇಲ್ಲಿ ಕೆಲವು ವಿಷಯಗಳಿಂದ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗಬಹುದು. ಕೆಲವು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲೇ ಕೆಲವು ಸೂಕ್ಷ್ಮವಾದಂತಹ ರಹಸ್ಯಗಳು ಇರುತ್ತೆ, ನಿಗೂಢವಾದಂತಹ ವಿಷಯಗಳಿರುತ್ತೆ. ಆಲೋಚಿಸಿ ನಿರ್ಧರಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಾನು ತಿಳಿಸುವಂತಹ ವಿಷಯದಲ್ಲಿ ನಿಮಗೆ ಅನ್ನಿಸಬಹುದು, ಏನು ಇಷ್ಟೊಂದು ದೇವತಾ ಶಕ್ತಿಗಳನ್ನು ನೋಡುವಂತಹ ಸಾಮರ್ಥ್ಯ ಇವರಲ್ಲಿ ಇದೆಯಾ ಅಂತ. ಖಂಡಿತವಾಗಿಯೂ ಈಗಿನ ಒಂದು ಕಾಲದಲ್ಲಿಯೂ ಆ ಸಾಮರ್ಥ್ಯವನ್ನು ಹೊಂದಬಹುದು. ಆದರೆ ಆ ಸಾಮರ್ಥ್ಯ ಯಾರಿಗಿರುತ್ತೆ ಅಂಥವರಿಗೆ ಮಾತ್ರ ದೇವತಾ ಶಕ್ತಿಗಳನ್ನು ನಿತ್ಯ ನೋಡುವಂತಹ ಭಾಗ್ಯ ಮತ್ತು ಅದೃಷ್ಟ ಇವೆಲ್ಲವೂ ಅವರ ಜೀವನದಲ್ಲಿ ಇರುತ್ತೆ. ಇಲ್ಲಿ ಜ್ಯೋತಿಷಿಗಳಿಗೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜ್ಯೋತಿಷಿಗಳಿಗೆ ರಹಸ್ಯವಾದ ಜ್ಞಾನ ಮತ್ತು ರಹಸ್ಯವಾದಂತಹ ವಿಷಯಗಳ ಗೋಚಾರ ತಿಳಿಯುವಂತಹ ಸಾಮರ್ಥ್ಯ ಹಿಂದಿನ ಕಾಲದಿಂದಲೂ ಇತ್ತು. ಇದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಆದರೆ ಈ ಕಲಿ ಯುಗದಲ್ಲಿ ಅದು ವಿರಳವಾಗಿದೆ ಅಷ್ಟೇ. ಹಾಗಾಗಿ ಇದು ಸಾಮಾನ್ಯವೇ ಆಗಿದೆ ಜ್ಯೋತಿಷಿಗಳಲ್ಲಿ. ಇದರ ಬಗ್ಗೆ ಹೆಚ್ಚು ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಬೇಡಿ ಮತ್ತು ಅದಕ್ಕೆ ಬೇಡದ ಕಮೆಂಟ್ಗಳನ್ನು ಮಾಡಬೇಡಿ. ಆದರೆ ಕ್ಲಾರಿಟಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. 2016ರಲ್ಲಿ ತುಮಕೂರಿನ ಪ್ರತಿಷ್ಠಿತವಾದ ಕುಟುಂಬ, ವಿದ್ಯಾವಂತರ ಕುಟುಂಬವೊಂದು ನನ್ನ ಮನೆಗೆ ಬರ್ತಾರೆ. ಬಂದಂತಹ ವಿಷಯ, 3 ಮಕ್ಕಳಿರ್ತಾರೆ. ಒಬ್ಬರು ಮೆಡಿಕಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು PU ಹಂತ, ಇನ್ನೊಬ್ಬರು ಹೈಸ್ಕೂಲ್ ಹಂತದಲ್ಲಿ ಈ ಮಕ್ಕಳಿರ್ತಾರೆ. ಇವರ ವಿದ್ಯಾಭ್ಯಾಸ ಸಲುವಾಗಿ ಬಂದಿರ್ತಾರೆ. ಅಂದಿನಿಂದ ಅವರಿಗೆ ತಿಳಿಸಿದಂತಹ ವಿಷಯಗಳು, ಭವಿಷ್ಯದಲ್ಲಿ ನಡೆದಂತಹ ವಿಷಯಗಳು, ನಾನು ಬರೆದುಕೊಟ್ಟಂತಹ ಎಲ್ಲ ವಿಷಯಗಳು ಸತ್ಯವಾಗಿರುವುದಕ್ಕೆ ಆಗಾಗ ನನ್ನಿಂದ ಮತ್ತೆ ಮತ್ತೆ ಅವರು ಸಲಹೆಯನ್ನು ಪಡಿತಾ ಇರ್ತಾರೆ. 2022ಕ್ಕೆ ಮತ್ತೆ ನನ್ನ ಕಚೇರಿಗೆ ಭೇಟಿಯನ್ನು ನೀಡುತ್ತಾರೆ. ಅವರು ಬಂದಂತಹ ವಿಷಯ ಏನಂದರೆ, ಮಗಳ ವಿವಾಹ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಈ ಹಿಂದೆ 6-7 ವರ್ಷಗಳ ಹಿಂದೆಯೇ ನಾನು ಅವರಿಗೆ ಬರೆದುಕೊಟ್ಟಂತಹ ವಿಷಯದಲ್ಲಿ ಏನಿತ್ತು ಅಂದರೆ, ಮಗಳ ವಿವಾಹ ನಿಧಾನ ಆಗುತ್ತೆ ಅನ್ನುವಂತಹ ಬರವಣಿಗೆಯನ್ನು ಬರೆದು ಕೊಟ್ಟಿರ್ತೇನೆ. ಅದನ್ನು ತೆಗೆದುಕೊಂಡು ಬಂದು ಕೇಳ್ತಾರೆ, ಇದನ್ನೇನಾದರೂ ಬದಲಿಸಬಹುದಾ ಅಂತ, ಇದಕ್ಕೇನಾದರೂ ವಿಷಯಗಳನ್ನು ತಿಳಿಸಿ ಅಂತ. ನೋಡಿ, ವಿಧಿ ಮತ್ತು ಕಾಲವನ್ನು, ಆಗಬಹುದಾದ ವಿಷಯಗಳನ್ನು
ಯಾವ ಕಾಲದಲ್ಲಿ ಆಗಬೇಕೋ ಅದು ಆಗಿಯೇ ಆಗುತ್ತೆ. ಯಾವ ಜ್ಯೋತಿಷಿಗಳು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕಿರುವಂತಹ ಕಾಲವನ್ನು ಗುರುತಿಸುವುದು ಮತ್ತು ಆಗಬಹುದಾದಂತಹ ವಿಷಯಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರ ಸಂಬಂಧಪಟ್ಟಂತೆ ವಿಷಯವನ್ನು ನಾನು ಆಗಾಗಲೇ ತಿಳಿಸಿರ್ತೇನೆ. ಮಗಳನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಿ, ಮೆಡಿಕಲ್ ನಂತರ PGಯನ್ನು ಮಾಡಿಸಿ ಕಾಲ ವ್ಯರ್ಥ ಆಗೋದಿಲ್ಲ ಅಂತ ತಿಳಿಸಿರ್ತೇನೆ. ಆದರೂ ವಿವಾಹ ಕಾಲವನ್ನು ತಿಳಿಯುವ ಒಂದು ವಿಷಯವಾಗಿ ನನ್ನ ಕಚೇರಿಗೆ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ನಾವು ಶಾಸ್ತ್ರದ ಒಂದು ಚಿಂತನೆಯಲ್ಲಿ ನನಗೆ ಪ್ರಥಮ ಹಂತದಲ್ಲಿ ಅವರ ಒಂದು ರಹಸ್ಯವಾದಂತಹ ವಿಷಯ ಗೋಚಾರ ಆಗಲಿಕ್ಕೆ ಆರಂಭ ಆಗುತ್ತೆ. ಅದು ಏನಂದರೆ, ಅವರ ಮನೆಯ ಮುಂದೆ ಗೇಟಿನ ಮುಂದೆ ರೋಡ್ ಇರುತ್ತೆ. ಅವರ ಆ ಗೇಟ್ ಏನಿದೆ ಅದರ ಒಂದು ಸ್ಥಳದಲ್ಲಿಯೇ ಬಹಳ ಸುಂದರವಾದಂತಹ ದೇವತಾ ರೂಪ ಗೋಚಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಶ್ರೀ ಮಹಾವಿಷ್ಣುವಿನ ರೂಪ ಆಗಿರುತ್ತೆ. ಶ್ರೀ ಮಹಾವಿಷ್ಣು ಆ ಸ್ಥಳದಲ್ಲಿ ಅವರು ಕುಳಿತೂ ಇರೋದಿಲ್ಲ, ಮಲಗಿಯೂ ಇರೋದಿಲ್ಲ. ಅಂದರೆ ಅರ್ಧ ಕುಳಿತಂತೆ ಅರ್ಧ ಮಲಗಿದಂತೆ ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ, ಆ ಧ್ಯಾನಾವಸ್ಥೆಯಲ್ಲಿ ಅವರ ಗೋಚಾರ ಬಹಳ ಸುಂದರವಾದಂತಹ ಆಕಾರ ರೂಪದೊಂದಿಗೆ ಅವರ ಆ ಚಿತ್ರಣ ಗೋಚರಿಸಲಿಕ್ಕೆ ಆರಂಭ ಆಗುತ್ತೆ. ಆಗ ಅವರನ್ನು ನಾನು ಪ್ರಶ್ನಿಸ್ತೇನೆ. ಇದರ ಬಗ್ಗೆ ಅವ್ರಿಗೇನು ತಿಳಿದಿರೋದಿಲ್ಲ. ನನಗೆ ತಿಳಿದಿರುತ್ತೆ ಅವರ ಮನೆ ದೇವರು ಕಾಲಭೈರವೇಶ್ವರ. ಇವರ ಮನೆಯಲ್ಲಿ ಶಿವಶಕ್ತಿಯನ್ನ ಪೂಜಿಸಲಾಗ್ತಾ ಇರುತ್ತೆ. ಇವರ ಇಷ್ಟ ದೇವರು ಶ್ರೀ ಮಹಾಗಣಪತಿ ಆಗಿರ್ತಾರೆ. ಯಾರು ಸದಸ್ಯರು, ಅವರ ಕುಟುಂಬದ ಸದಸ್ಯರು ಯಾರು ಶ್ರೀ ಮಹಾವಿಷ್ಣುವನ್ನ ಪೂಜಿಸ್ತಾ ಇರೋದಿಲ್ಲ. ಆದರೆ ಈ ವೈಬ್ರೇಷನ್ನು ಅವರಿಗೆ ಗೊತ್ತಿಲ್ಲ. ನಾನು ಇದರ ಒಂದು ವಿಷಯವನ್ನ ಹೇಗೆ ಅನ್ನುವಂತಹ ಒಂದು ತಿಳಿಯಲು ಆದಾಗ ಆ ಕರ್ಮಸ್ಥಾನಕ್ಕೆ ಅಲ್ಲಿ ಬ್ರಾಹ್ಮಣರ ಸಂಬಂಧ ಬರುತ್ತೆ, ಕರ್ಮ ಕಾರ್ಯಗಳ ವಿಷಯದಲ್ಲಿ. ಆಗ ಅವರನ್ನು ಪ್ರಶ್ನಿಸ್ತೇನೆ, ಬ್ರಾಹ್ಮಣರಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ, ಯಾವುದಾದರೂ ವಿಷಯಗಳು ನಿಮ್ಮ ಮತ್ತು ಅವರ ನಡುವೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತೇನೆ. ಆ ಕಾಲದಲ್ಲಿ ಅವರು ಹೇಳ್ತಾರೆ, ನಾವು ವಾಸವಿರುವಂತಹ ಮನೆ ಬ್ರಾಹ್ಮಣರದೇ ಆಗಿದೆ ಅಂತ. ಅಂದರೆ ಆ ಮನೆಯನ್ನ ಬ್ರಾಹ್ಮಣರಿಂದ ಇವರು ತೆಗೆದುಕೊಂಡಿರ್ತಾರೆ. ಅದರಲ್ಲಿಯೂ ಮುಂದುವರೆದು ವಿಷಯ ತಿಳಿದಾಗ ಅದು ವೈಷ್ಣವ ಬ್ರಾಹ್ಮಣರದಾಗಿರುತ್ತೆ. ಮತ್ತು ಆ ಮನೆಯಲ್ಲಿ ಬಹಳ ಒಂದು ಪಾಸಿಟಿವ್ ಆಗಿ ಆ ದೇವತೆಯ ಆರಾಧನೆ ಆಗಿರುತ್ತೆ. ಹೋಮ ಯಜ್ಞಗಳು ನಡೆದಿರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ, ವಾರದಲ್ಲಿ ಮತ್ತು ಮಾಸದಲ್ಲಿ ಸುಮಂಗಲಿಯರೆಲ್ಲ ಸೇರಿ ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಭಜನಾ ಮಂಡಳಿಯವರು ಬಂದು ಭಜನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿರುತ್ತೆ, ಶ್ರೀ ಮಹಾವಿಷ್ಣುವಿನ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆದರೆ ಈ ಮನೆಯನ್ನು ತೆಗೆದುಕೊಂಡಂತಹ ಇವರು ಅಲ್ಲಿ ಕಾಲಭೈರವ ಶಿವಶಕ್ತಿಯ ಆರಾಧನೆಯನ್ನು ಆರಂಭಿಸ್ತಾರೆ. ಯಾವುದೇ ಪೂಜೆಯು ಶ್ರೀ ಮಹಾವಿಷ್ಣುವಿಗೆ ಇವರಿಂದ ಸಿಗೋದಿಲ್ಲ, ಪ್ರಾರ್ಥನೆಯೂ ಸಿಗೋದಿಲ್ಲ. ಹೀಗಿರುತ್ತೆ ನೋಡಿ. ಇಂತಹ ಕಾಲದಲ್ಲಿ ಏನಾಗುತ್ತೆ ಅಂದರೆ, ದೇವತಾ ಕೋಪಗಳಿಗೆ ಕುಟುಂಬಗಳು ಒಳಗಾಗಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೆಲವು ವಿಷಯಗಳು ನಿಮ್ಮ ಒಂದು ತಿಳುವಳಿಕೆಗೆ ಬಾರದೆ ಇರುವಂತಹ ವಿಷಯಗಳು. ಅವರ ಒಂದು ಜಾತಕದ ಪ್ರಕಾರವೂ ಇಲ್ಲ, ಮನೆ ದೇವರು ಇಲ್ಲ, ಕುಲದೇವರು ಇಲ್ಲ, ಇಷ್ಟ ದೇವರು ಇಲ್ಲ. ಆದರೆ ಅವರ ಭಾಗ್ಯದಲ್ಲಿ, ಅವರ ಜೀವನದ ಈ ಒಂದು ಜೀವನ ಸಂಪೂರ್ಣವಾದ ಸಮಸ್ತವಾದಂತಹ ಈ ಬದುಕಿನಲ್ಲಿ ಆ ದೇವರು ಅವರಿಗೆ ಬಂದು ಸೇರಿರುವುದು ಮತ್ತು ಆ ದೇವರ ವೈಬ್ರೇಷನ್ ಇರುವ ಸ್ಥಳದಲ್ಲಿ ಕ್ರಿಯೇಟ್ ಆಗಿರುವುದು ಮತ್ತು ಅವರಿಗೆ ಅನುಗ್ರಹಿಸುವುದಕ್ಕೆ ಆ ದೇವರು ಇವರಿಂದ ಪೂಜೆಯನ್ನ ಪಡೆದುಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೆಲ್ಲವನ್ನ ನಾವು ತಿಳಿಬಹುದು. ಆಗ ಅವರಿಗೆ ತಿಳಿಸ್ತೇನೆ, ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಹೋಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಮತ್ತು ಅದೇ ಸ್ತ್ರೀಯರನ್ನ ಕರೆಸಿ ಆ ಭಜನಾ ಮಂಡಳಿಯಿಂದ ಭಜನೆಗಳನ್ನು ಮಾಡಿಸಬೇಕು ಅನ್ನೋದನ್ನ ನಾನು ತಿಳಿಸ್ತೇನೆ. ಅದರ ಆರಂಭ ಅಧಿಕ ಮಾಸದಲ್ಲಿ ಆರಂಭ ಆಗುತ್ತೆ.
ಬಹಳ ಒಂದು ಸಂತೋಷಕರವಾಗಿ ಅವರು ಪೂಜೆಗಳನ್ನು ಆರಂಭಿಸ್ತಾರೆ. ನೋಡಿ, ಮನೆ ದೇವರು ಕುಲದೇವರ ಜೊತೆಯಲ್ಲಿ ಆ ಸ್ಥಳದಲ್ಲಿ ಇರುವಂತಹ ಆ ಒಂದು ವೈಬ್ರೇಷನ್ಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ತೇನೆ. ಅಂದಿನಿಂದ ಅದು ಆರಂಭ ಆಗುತ್ತೆ. ಈಗ ಈ ವರ್ಷದಲ್ಲಿ ಅವರ ಕುಟುಂಬದಲ್ಲಿ ಮಂಗಳ ಕಾರ್ಯವು ನಡೀತಾ ಇದೆ. ಆದರೆ ಯಾವ ಒಂದು ಸ್ಪಷ್ಟತೆಯನ್ನು ನೀವಿಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅವರ ಜಾತಕದಲ್ಲೆಲ್ಲ ಕುಲದೇವರೆಲ್ಲ, ಇಷ್ಟದೇವರೆಲ್ಲ, ಮನೆ ದೇವರೆಲ್ಲ ಅವರು ಸಿದ್ಧಿಪಡಿಸಿಕೊಂಡ ದೇವತೆಯೂ ಅಲ್ಲ. ಅವರಲ್ಲಿ ಇದ್ದಂತಹ ಆ ವಿಷಯ ನಿಗೂಢ ರಹಸ್ಯವಾದಂತಹ ಈ ಸೂಕ್ಷ್ಮ ವಿಷಯಗಳು ಅವರ ತಿಳುವಳಿಕೆಗೆ ಬಂದಿರೋದಿಲ್ಲ. ಅವರ ಮನೆಗೆ ನಾನು ಹೋಗಿ ನಂತರದಲ್ಲಿ ನಾನು ನೋಡಿದಾಗ ಅವರ ಮನೆಯಲ್ಲಿ ಆದಂತಹ ವುಡ್ ವರ್ಕ್ ಎಲ್ಲವೂ ಶ್ರೀ ಮಹಾವಿಷ್ಣುವಿನ ಶಂಖ ಮತ್ತು ಚಕ್ರಗಳಿಂದಲೂ ಅಲಂಕರಿಸಲ್ಪಟ್ಟಿರುತ್ತೆ. ಅಷ್ಟರ ಒಂದು ಮಟ್ಟಿಗೆ ಹಿಂದೆ ಇದ್ದಂತಹ ಬ್ರಾಹ್ಮಣ ಕುಟುಂಬವು ಅಲ್ಲಿ ಪೂಜೆಯನ್ನು ಮಾಡಿರುತ್ತೆ. ನೋಡಿ, ಸನಾತನ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳನ್ನು ಪೂಜೆಗೆ ತಿಳಿಸಲಾಗುತ್ತೆ, ಅನುಷ್ಠಾನ ಸಿದ್ಧಿಗಳಿಗೆ ತಿಳಿಸಲಾಗುತ್ತೆ. ಆದರೆ ನೀವು ಮುಖ್ಯವಾಗಿ ಯಾವ ತತ್ವ, ಯಾವ ಸ್ವಭಾವ, ಯಾವ ಗುಣದ ದೇವತೆಯನ್ನು ಆಯ್ಕೆ ಮಾಡ್ಕೊಳ್ತೀರಾ, ಅದು ನಿಮಗೆ ಹೇಗೆ ಹೊಂದಿಕೆಯಾಗುತ್ತೆ, ನಿಮಗೆ ಹೇಗೆ ಅನುಗ್ರಹಿಸ್ತಾರೆ ಅನ್ನೋದೇ ಬಹಳ ಮುಖ್ಯ. ಎಲ್ಲ ದೇವತೆಗಳು ಎಲ್ಲರಿಗೂ ಒಳ್ಳೆ ಫಲವನ್ನು ನೀಡೋದಿಲ್ಲ. ಆದರೆ ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಇನ್ನೊಬ್ಬರು ತಿಳಿಸುವುದಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲೇ, ನಿಮ್ಮ ಒಂದು ಸಮಗ್ರವಾದಂತಹ ಬದುಕಿನಲ್ಲೇ ಕೆಲವು ರಹಸ್ಯಗಳು ಅಡಗಿರುತ್ತೆ. ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ದೇವತೆಗಳ ಬಗ್ಗೆ ನೀವು ನಿರ್ಧಾರಗಳನ್ನು ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಯೋದಿದೆ. ರಾಷ್ಟ್ರಾಧಿಪತಿ, ಲಗ್ನಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿಗಳನ್ನು ತಿಳಿದು ಜ್ಯೋತಿಷಿಗಳು ಸಾಮಾನ್ಯವಾಗಿ ತಿಳಿಸ್ತಾರೆ, ಈ ದೇವತೆಯನ್ನು ಪೂಜಿಸಿ ಅನ್ನೋದನ್ನು. ಅದಕ್ಕೂ ಹೆಚ್ಚಾಗಿ ಒಳಗೆ ಹೋಗಿ ಗ್ರಹಗಳ ಒಂದು ಸ್ಥಿತಿ, ಡಿಗ್ರಿ, ಆ ಸ್ಥಾನ, ನಕ್ಷತ್ರಗಳಲ್ಲಿ ಕೆಲವು ಸ್ಥಾನಾಧಿಪತಿಗಳ ಗಣಿತವನ್ನು ಮಾಡಿ ಅಲ್ಲಿ ಬರುವಂತಹ ಆ ಒಂದು ಉತ್ತರದಲ್ಲಿ ಯಾವ ದೇವತೆಯನ್ನು ಪೂಜಿಸಬೇಕು ಅಂತ ಆ ಗಣಿತವೇ ತಿಳಿಸುತ್ತೆ. ಅದರ ಪ್ರಕಾರವಾಗಿ ತಿಳಿಬಹುದು. ಆದರೆ ಎಲ್ಲ ಜ್ಯೋತಿಷಿಗಳು ಅದನ್ನು ತಿಳಿಸೋದಿಲ್ಲ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅವರಿಗೆ ತಿಳಿಯುತ್ತೆ ಅದನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೋಡಿ, ಇವರ ಜೀವನಕ್ಕೆ ಇವರು ಆನಂತರವೂ 2022ರ ನಂತರವೂ ನನ್ನ ಕಚೇರಿಗೆ ಬಂದಿದ್ದಾರೆ. ಬಂದಂತಹ ಕಾಲದಲ್ಲಿ ಆ ಒಂದು ಅವರೇನು ಕುಳಿತುಕೊಳ್ತಾರೆ ಪ್ರಶ್ನೆಗೆ, ಆಗ ಅವರ ಹಿಂದೆ ಶ್ರೀ ಮಹಾವಿಷ್ಣುವೇ ಕಾಣಿಸ್ತಾರೆ. ನೋಡಿ, ಅವರ ಮನೆ ದೇವರು ಬರೋದಿಲ್ಲ. ಈಶ್ವರ ಪಾರ್ವತಿಯ ಒಂದು ಪ್ರಭಾವಕ್ಕಿಂತ ಶ್ರೀ ಮಹಾವಿಷ್ಣುವಿನ ಪ್ರಭಾವವೇ ಅಲ್ಲಿ ಹೆಚ್ಚಾಗಿ ನಮಗೆ ಗೋಚಾರ ಆಗುತ್ತೆ. ಮತ್ತು ಆ ದೇವತಾ ಅನುಗ್ರಹವನ್ನು ನಾವಲ್ಲಿ ತಿಳಿಬಹುದು, ಅನುಭವಕ್ಕೆ ಬರುತ್ತೆ. ನಾನು ಹಾಗಾಗಿ ಅವರಿಗೆ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಏನಂದರೆ ದೇವಾಲಯಗಳಿಗೆ ಹೋದಾಗಲೇ ಆ ದೇವತಾ ಎನರ್ಜಿಯ ಅನುಭವ ನೋಡಿ ಆಗೋದಿಲ್ಲ. ಆದರೆ ಆ ವ್ಯಕ್ತಿ, ಆ ಸ್ತ್ರೀ ನನ್ನ ಕಚೇರಿಗೆ ಬಂದಾಗ ನನಗೆ ಈ ದೇವತೆಯನ್ನು ನೋಡುವಂತಹ, ಈ ಅನುಭವವನ್ನು ಪಡೆಯುವಂತಹ ಭಾಗ್ಯವನ್ನು ಹೊತ್ತು ತರ್ತಾರೆ. ಹಾಗಾಗಿ ಜ್ಯೋತಿಷಿಗಳ ಬಳಿ ಬರುವಂತಹ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಅದೃಷ್ಟ ಭಾಗ್ಯವನ್ನೇ ಹೊತ್ತು ತರ್ತಾರೆ ಅನ್ನೋದನ್ನು ನಾನಿಲ್ಲಿ ತಿಳಿದಿರುವಂಥದ್ದು. ಹಾಗಾಗಿ ನಾನು ಆಗಾಗ ತಿಳಿಸ್ತಾ ಇರ್ತೇನೆ, ಜನರು ಕಷ್ಟಗಳನ್ನು ಹೊತ್ತು ತರೋದಲ್ಲ, ಸಮಸ್ಯೆಗಳನ್ನು ನಮ್ಮ ಬಳಿ ತರೋದಲ್ಲ, ಜೊತೆಗೆ ಭಾಗ್ಯವನ್ನು, ಅನುಭವವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಹೊತ್ತು ತರ್ತಾರೆ. ನೋಡಿ, ಇದೆಲ್ಲ ವಿಷಯಗಳಿಂದ ನಿಮಗೆ ಏನು ಸ್ಪಷ್ಟತೆ ಬರುತ್ತೆ ಅಂದರೆ, ದೇವತೆಗಳು ಯಾವ ಮಾರ್ಗದಲ್ಲಿ ಆದರೂ ನಿಮ್ಮ ಜೀವನಕ್ಕೆ ಜೊತೆಯಾಗಬಹುದು. ಇಂಥ ಅನೇಕವಾದಂತಹ ಅನುಭವಗಳು ಇದೆ. ಇದರ ಬಗ್ಗೆ ನಾನು ಮುಂದಿನ ಮಾಸಗಳಲ್ಲಿ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಇನ್ನು ಕೆಲವು ಒಂದು ಪ್ರಶ್ನೆಗಳಿಗೆ ಕಳೆದ ಮಾಸದಲ್ಲಿ ನನಗೆ ಕೆಲವು ವಿಷಯಗಳನ್ನು ಕಮೆಂಟ್ ಹಾಕಿದ್ದೀರಾ. ಮಿಥುನ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ನೀವು ತಿಳಿದುಕೊಳ್ಳಬೇಕು, ನಾನ್ಯಾವ ಪದವಿಗಳನ್ನು
ಪದವಿಗಳನ್ನು ಕೊಟ್ಟುಕೊಳ್ತಾ ಇಲ್ಲ, ಯಾವ ಬಿರುದುಗಳನ್ನು ಕೊಟ್ಟುಕೊಳ್ತಾ ಇಲ್ಲ. ಯಾಕೆಂದರೆ ನಾನೇನು ಹೇಳ್ತಾ ಇದ್ದೀನಿ, ವಿದ್ಯಾರತ್ನ, ವಿದ್ವಾನ್, ಜ್ಯೋತಿಷ್ಯ ಸಂಬಂಧಪಟ್ಟದ್ದು, ಆಚಾರ್ಯ, ಈ ಪದವಿಗಳೆಲ್ಲ ನನಗೆ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಸಂಸ್ಥೆಗಳು ಸರ್ಟಿಫಿಕೇಟನ್ನು ನೀಡಿರುವಂಥದ್ದು. ಅದಕ್ಕಾಗಿ ನಾನಿಲ್ಲಿ ಆ ಹೆಸರುಗಳನ್ನು ಬಳಸ್ತೇನೆ. ಮತ್ತು ವಿಷಯಗಳು ಏನು ನನ್ನ ಅನುಭವದಲ್ಲಿದೆ ನಿಮಗೆ ತಿಳಿಸೋದು ಕಡಿಮೆಯೇ. ಬಹಳ ವಿಷಯಗಳನ್ನು ನಾನು ತಿಳಿಸೋದಿಲ್ಲ. ಆದರೂ ಕೆಲವು ಮಾತ್ರ ನಿಮ್ಮ ತಿಳುವಳಿಕೆಗೆ ಬರಲಿ ಅನ್ನುವುದಕ್ಕೆ ಮಾತ್ರ ನಾನು ತಿಳಿಸ್ತೇನೆ. ಮತ್ತು ಈ ಪ್ರಶ್ನೆಯನ್ನು ನೀವು ಯಾರನ್ನ ಮಾಡಬೇಕು ಅಂತ ಹೇಳಿದರೆ, ಯಾರು ದೇವಮಾನವ, ಅವಧೂತರು ಮತ್ತು ನಾವು ಗುರೂಜಿಗಳು ಅಂತ ಯಾರು ಟೈಟಲ್ಗಳನ್ನು ಹಾಕೊಂಡಿರ್ತಾರೆ ಅಂಥವರನ್ನ ಪ್ರಶ್ನೆ ಮಾಡಬೇಕು. ಇಂಥ ಒಂದು ಬಿರುದು, ಟೈಟಲ್ಗಳು, ಇವೆಲ್ಲ ಹೆಸರುಗಳನ್ನು ಯಾವ ಜ್ಯೋತಿಷ್ಯ ವಿದ್ಯಾಸಂಸ್ಥೆಯು ನೀಡೋದಿಲ್ಲ, ಯಾವ ಸಂಸ್ಥೆಗಳು ನೀಡೋದಿಲ್ಲ. ಅವರವರೇ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ, ಆ ರೀತಿ ನೇಮನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ನನ್ನಂಥವಳನ್ನು ಇಂಥ ಪ್ರಶ್ನೆಗಳನ್ನು ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಆದರೂ ಈಶ್ವರನ ಈಶವಾಸನ ಅನುಭವದಲ್ಲಿ ನಿಮ್ಮೆಲ್ಲರಲ್ಲಿಯೂ ಆ ಈಶನ ಅಂಶ ಇರೋದ್ರಿಂದ, ನನ್ನಲ್ಲಿಯೇ ನಿಮ್ಮಲ್ಲಿಯೂ ಅದೇ ಇರೋದ್ರಿಂದ, ನನ್ನ ಒಂದು ಅಂಗವೇ ಭಾಗವೇ ನೀವು ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯಾವ ಒಂದು ಬೇಸರವೂ ನನಗಿಲ್ಲ. ಅವರವರ ಜ್ಞಾನಕ್ಕೆ ಅವರವರ ಒಂದು ಮನಸ್ಸಿನಲ್ಲಿ ಏನು ಬರುತ್ತೆ, ವಿಭಿನ್ನವಾದಂತಹ ಭಾವನೆಗಳಿಂದ ನೀವು ವ್ಯಕ್ತಪಡಿಸ್ತೀರಾ. ಈಶ್ವರ ನಿಮಗೆ ಮತ್ತಷ್ಟು ಜ್ಞಾನಾಭಿವೃದ್ಧಿಯನ್ನು ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಜೂನ್ ಮಾಸದಲ್ಲಿ ಬರುವಂತಹ ಗ್ರಹಗಳ ಗೋಚಾರ ಪ್ರಭಾವದ ಫಲಗಳು ಯಾವ ರೀತಿ 12 ರಾಶಿಗಳಿಗೆ ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಗೆ ಜೂನ್ ಮಾಸವು ವಿಶೇಷವಾದಂತಹ ಮಾಸ ಆಗಿದೆ. ಜೂನ್ ಆರಂಭದಿಂದಲೇ ನಿಮ್ಮ ಜನ್ಮ ರಾಶಿಯನ್ನ ಗ್ರಹಗಳಲ್ಲಿಯೇ ದೈವಿಕ ಗ್ರಹವಾದಂತಹ ಗುರು ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ವಿಶೇಷವಾದಂತಹ ಮಾಸವು ಆಗಿದೆ. ಗುರುಗ್ರಹ 12 ವರ್ಷಗಳಿಗೊಮ್ಮೆ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶ ಮಾಡಲಿದ್ದು, ಗುರುಗ್ರಹಕ್ಕೆ ನಿಮ್ಮ ಜನ್ಮ ರಾಶಿಯು ಉಚ್ಚ ರಾಶಿಯೂ ಆಗಿ ಮಿತ್ರಗ್ರಹದ ರಾಶಿಯೂ ಆಗಿ ಒಳ್ಳೆ ಫಲಗಳನ್ನು ಗುರುಗ್ರಹ ವಿಶೇಷವಾಗಿ ಅನುಗ್ರಹಿಸ್ತಾರೆ. ಈ ಮಾಸದ ಆರಂಭದಿಂದಲೇ ಗುರುಗ್ರಹದ ಪ್ರವೇಶ ನಿಮ್ಮ ರಾಶಿಯಲ್ಲಿ ಸ್ವನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಗುರುವಿನ ಸಂಚಾರ ಆಗಲಿದ್ದು, ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಪ್ರಭಾವವನ್ನು ಗುರುಗ್ರಹ ಮಾಡ್ತಾರೆ ಅಂದರೆ, ಸೂಕ್ಷ್ಮತೆಯಿಂದ ಇರುವಂತೆ ಬಹಳ ವಿಷಯಗಳಲ್ಲಿ, ಯಾವುದೇ ವಿಷಯಗಳಾಗ್ಬೋದು, ಉಳಿತಾಯ ಆಗ್ಬೋದು, ಖರ್ಚು ಆಗ್ಬೋದು, ಸಂಬಂಧಗಳಾಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಎಲ್ಲದರಲ್ಲಿಯೂ ಬಹಳ ಸೂಕ್ಷ್ಮವಾಗಿ ಇರುವಂತೆ ಇಲ್ಲಿ ಗುರುಗ್ರಹದ ಪ್ರಭಾವ ಆಗುತ್ತೆ. ಏಕೆಂದರೆ ಮನೋಕಾರಕ ಚಂದ್ರಗ್ರಹದ ರಾಶಿಯು ಆಗಿರೋದ್ರಿಂದ ಇಲ್ಲಿ ಸೂಕ್ಷ್ಮ ರಾಶಿಯು ಆಗಿ ಜಲತತ್ವ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ಆಗುವಾಗ ಬಹಳ ಭಾವನಾತ್ಮಕವಾಗಿ ಇರುವಂತಹ ಆಧ್ಯಾತ್ಮಿಕದ ಆಳದಲ್ಲಿ ಹೊಂದಿರುವಂತಹ ವ್ಯಕ್ತಿತ್ವ ನಿಮಗೆ ನಿರ್ಮಾಣ ಆಗುವಂತೆ ಈ ಗ್ರಹದ ಪ್ರಭಾವ ಆಗಲಿದೆ. ಗುರುಗ್ರಹ ಜ್ಞಾನದ ಗ್ರಹವಾಗಿ ಅಖಂಡವಾದಂತಹ ಜ್ಞಾನ ಯೋಗದ ಫಲವನ್ನು ಗುರುಗ್ರಹ ಅನುಗ್ರಹಿಸ್ತಾರೆ. ಭಾವನೆಗಳಿಂದ ನೀವು ಕೆಲವೊಮ್ಮೆ ಕೆಲಸ ಕಾರ್ಯಗಳಲ್ಲಿ ಸಿಲುಕಬಹುದು. ಕೆಲವೊಮ್ಮೆ ಏನಾಗುತ್ತೆ, ಈ ಮಾಸದಲ್ಲಿ ನಿಮ್ಮ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರವು ಆಗೋದ್ರಿಂದ ಮತ್ತು ಬುಧ ಗ್ರಹದ ಸಂಚಾರವು ಆಗೋದ್ರಿಂದ ಸ್ಟ್ರಾಟಜಿಕ್ ಮೈಂಡನ್ನು ಈ ಮಾಸದಲ್ಲಿ ಉಪಯೋಗ ಮಾಡ್ತೀರಾ. ಆದರೆ ಈ ಬುಧ ಶುಕ್ರ ಗ್ರಹಗಳು ನಿಮ್ಮ ರಾಶಿಯನ್ನು ಒಂದು ಮಾಸದ ನಂತರದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಬೇರೆ ರಾಶಿ ಸಿಂಹ ರಾಶಿಯನ್ನು ಪ್ರವೇಶಿಸ್ತಾರೆ. ಆದರೆ ಪ್ರಾರಂಭದಲ್ಲಿ ಸ್ಟ್ರಾಟಜಿಕ್ ಮೈಂಡ್ ಸೆಟ್ ಇರುತ್ತೆ. ಆದರೆ ವರ್ಷ ಪೂರ್ತಿ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಕೆಲವು ವಿಷಯಗಳಲ್ಲಿ, ಭಾವನಾತ್ಮಕವಾದಂತಹ ವಿಷಯಗಳಲ್ಲಿ, ಸೂಕ್ಷ್ಮವಾದಂತಹ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಗುರುಗ್ರಹ ಗೌರವ, ಸ್ಥಾನಮಾನ ಇವೆಲ್ಲವನ್ನು ನಿಮಗೆ ಹೆಚ್ಚು ಆಗುವಂತೆ, ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವಂತೆ ಅನುಗ್ರಹಿಸ್ತಾರೆ. ಗುರುಗ್ರಹ ಯಾವ ಸ್ಥಾನಾಧಿಪತಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಗುರುಗ್ರಹದ ಗೋಚಾರ ಫಲಗಳನ್ನು ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಸರ್ಚ್ ಮಾಡಿ ನೋಡಿ, ಯೂಟ್ಯೂಬಲ್ಲಿ ನೀವು ನೋಡಿ ತಿಳಿದುಕೊಳ್ಳಬಹುದು. ಗುರುಗ್ರಹ ಷಷ್ಠಾಧಿಪತಿಯು ಆಗಿರೋದ್ರಿಂದ ಷಷ್ಠ ಸ್ಥಾನ
ಋಣ, ಸಾಲದ ಸ್ಥಾನ, ವ್ಯಾಧಿಯ ಸ್ಥಾನ, ಶತ್ರು ಸ್ಥಾನ, ಈ ಮೂರೂ ವಿಷಯಗಳಲ್ಲಿ ನೀವು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಶತ್ರುಗಳನ್ನ ನೀವು ನಿಭಾಯಿಸೋದನ್ನ ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ. ಇನ್ನು ವ್ಯಾಧಿ ನೋಡಿ, ಸುಖ ಗ್ರಹಗಳು, ಶುಭ ಗ್ರಹಗಳು ಇಲ್ಲಿ ಕೆಲವು ಸಂದರ್ಭದಲ್ಲಿ ಅಶುಭವನ್ನ ನೀಡುತ್ತಾರೆ. ನೋಡಿ, ಸುಖ ಗ್ರಹ ಇಲ್ಲಿ ಶುಭ ಗ್ರಹವಾಗಿ ಮನುಷ್ಯನಿಗೆ ಅತಿಯಾದಂತಹ ಸುಖವೂ ವ್ಯಾಧಿಗೆ ಕಾರಣ ಆಗುತ್ತೆ. ಇಲ್ಲಿ ಮನಸ್ಸು ಕೆಡುವುದಕ್ಕೂ ಕಾರಣವಾಗುತ್ತೆ. ಹಾಗಾಗಿ ಇಲ್ಲಿ ಆರೋಗ್ಯದ ಪಾಲನೆ ಆಗಬೇಕಾಗುತ್ತೆ. ದಿನನಿತ್ಯದ ನಿಮ್ಮ ದಿನಚರಿಯನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಇನ್ನು ಸಾಲದ ವಿಷಯ, ಸಾಲವನ್ನು ಮಾಡುವಾಗ ಎಚ್ಚರಿಕೆಗಳನ್ನು, ಮುಂದಿನ ಭವಿಷ್ಯದ ಆಲೋಚನೆಗಳನ್ನು ಸರಿಯಾಗಿ ಮಾಡಿ. ಏಕೆಂದರೆ ಗುರುಗ್ರಹ ರಾಶಿಯಲ್ಲಿ ಸಂಚರಿಸುವಾಗ ನೀವು ಇತರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಮತ್ತು ನಿಮ್ಮನ್ನು ಅವರು ನಂಬುವುದರಲ್ಲಿ ಇಲ್ಲಿ ಒಳ್ಳೆ ಈ ಗ್ರಹ ಪ್ರಭಾವ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಏನಾಗುತ್ತೆ, ಆಗ ನಂಬಿ ಹಣವನ್ನು ಕೊಡುತ್ತಾರೆ ಅಥವಾ ನಿಮ್ಮ ಮೇಲೆ ಬಂಡವಾಳ ಅಂದರೆ ನಿಮ್ಮ ಯಾವುದೇ ಒಂದು ಬಿಸ್ನೆಸ್ಗೆ ಆಗ್ಬೋದು, ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಪಾಲುದಾರರನ್ನಾಗಿ ತೆಗೆದುಕೊಳ್ಬೋದು, ನಿಮ್ಮನ್ನು ನಂಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಈ ರೀತಿ ಗುರುಗ್ರಹದ ಪ್ರಭಾವ ಆಗಲಿದೆ. ಹಾಗಾಗಿ ಮುಂದಿನ ಭವಿಷ್ಯದ ಆಲೋಚನೆಗಳನ್ನು ಮಾಡಿ ಸಾಲವನ್ನು ಮಾಡಬೇಕಾಗುತ್ತೆ. ಏಕೆಂದರೆ ಗುರುಗ್ರಹ 1 ವರ್ಷ ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾರೆ. ಆ ನಂತರ ಇತರ ಬೇರೆ ರಾಶಿಗಳಿಗೆ ಗುರುಗ್ರಹದ ವರ್ಷ ಪ್ರವೇಶ ಆಗೋದ್ರಿಂದ ಸಾಲ ಮಾಡುವ ವಿಷಯದಲ್ಲಿ ಆಲೋಚನೆಯನ್ನು ಸರಿಯಾಗಿ ಮಾಡಿ. ಈ 3 ವಿಷಯಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಕಟಕ ರಾಶಿಯವರು. ಇನ್ನು ಭಾಗ್ಯ, ಅದೃಷ್ಟ, ಧರ್ಮಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಧಾರ್ಮಿಕವಾದಂತಹ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತೀರಾ ಮತ್ತು ಅದೃಷ್ಟದಿಂದ ಕೆಲವು ಕೆಲಸ ಕಾರ್ಯಗಳು ನಿಮಗೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಒಂದು ಆ ಸ್ಥಾನ ದೂರ ಪ್ರಯಾಣ ಆಗ್ಬೋದು, ನಿಮ್ಮ ಧಾರ್ಮಿಕ ಕಾರ್ಯಗಳಿಗೆ ಆಗ್ಬೋದು, ಅದೃಷ್ಟ ಭಾಗ್ಯಕ್ಕೆ ಆಗಿರಬಹುದು. ಇದೆಲ್ಲದಕ್ಕೂ ನಿಮಗೆ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡುವುದಕ್ಕೂ ಹೆಚ್ಚಿನ ಒಳ್ಳೆಯ ಒಂದು ವಿದ್ಯೆಯನ್ನು ಪೋಷಣೆ ಮಾಡ್ತಾರೆ ಗುರುಗ್ರಹ. ಇನ್ನು ಉದ್ಯೋಗಸ್ಥರಿಗೆ ಯಾವ ರೀತಿ ಫಲವನ್ನು ಈ ಗ್ರಹ ನೀಡ್ತಾರೆ ಅಂದರೆ ಸ್ಥಾನಮಾನ ಗೌರವಗಳು ಬರುತ್ತೆ. ಒಳ್ಳೆ ನಡತೆ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ತೀರಾ. ದೈವಿಕವಾದಂತಹ ಪರಿಹಾರಗಳಿಂದಾದರೂ ನಿಮ್ಮ ಸ್ಥಾನಮಾನಕ್ಕೆ ಅನುಕೂಲ ಆಗುವಂತೆ ನೀವು ಇಲ್ಲಿ ಆಚರಣೆ ಮಾಡುವಂತೆ ಈ ಗ್ರಹದ ಪ್ರಭಾವ ಆಗುತ್ತೆ. ಈ ಮಾಸದಲ್ಲಿ ನಿಮ್ಮ ದಶಮ ಕರ್ಮಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಉದ್ಯೋಗ ಅವಕಾಶಗಳು ಬರುತ್ತೆ. ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ, ಸ್ಥಾನಮಾನಕ್ಕೆ ಎಫರ್ಟ್ ಹಾಕ್ತೀರಾ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತೀರಾ. ಕುಜ ಪ್ರಭಾವ ಒಳ್ಳೆ ಫಲಗಳನ್ನೇ ಈ ಮಾಸವು ಪಡೆದುಕೊಳ್ತೀರಾ. ಉದ್ಯೋಗದ ವಿಷಯದಲ್ಲಿ ಯಾವುದೇ ಉದ್ಯೋಗ, ಖಾಸಗಿ ಕಂಪನಿಯಲ್ಲಿ ಆಗಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಿ ಆದರೂ ಆಗ್ಬೋದು. ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಸೂರ್ಯಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದ 2-3 ವಾರಗಳು ಹೆಚ್ಚಿನ ಸಮಸ್ಯೆಗಳಿಲ್ಲ. ಕೊನೆಯ ವಾರದಲ್ಲಿ ಏನಾದರೂ ನಿಮಗೆ ಸ್ಟ್ರಗಲ್ ಆಗ್ಬೋದು, ಅಡೆತಡೆಗಳಾಗ್ಬೋದು. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಮಾತ್ರ ಇನ್ನಿತರ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಹೆಚ್ಚು ಆಗುತ್ತೆ. ಇನ್ನು ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಯೋಗ 2ನೇ ವಾರದಿಂದ ಆಗುತ್ತೆ. 8ನೇ ದಿನಾಂಕದಿಂದ ಗುರು ಶುಕ್ರ ಗ್ರಹಗಳ ಸಂಯೋಗ ಒಳ್ಳೆ ಫಲವನ್ನ ನೀಡುತ್ತೆ. ನೋಡಿ, 2 ಶುಭ ಗ್ರಹಗಳು ರಾಶಿಯಲ್ಲಿ ಸಂಚರಿಸುವಾಗ ಯಾವ ಫಲವನ್ನ ನೀಡುತ್ತಾರೆ ಅಂದರೆ ಚತುರ್ಥಾಧಿಪತಿಯಾದಂತಹ ಶುಕ್ರ ಗ್ರಹ ಮನೆ, ವಾಹನ, ಮಾತೃ ಸುಖವನ್ನ ಇಲ್ಲಿ ನೀಡ್ತಾರೆ. ಅಂದರೆ ಮನೆ ನೀವೇನಾದರೂ ತೆಗೆದುಕೊಳ್ಬೇಕು ಅಥವಾ ಮನೆಯ ವಿಷಯಗಳಲ್ಲಿ ನಿರ್ಧಾರಗಳನ್ನು ಮಾಡಬೇಕು, ವಾಹನವನ್ನು ತೆಗೆದುಕೊಳ್ಬೇಕು, ಆಸ್ತಿಯನ್ನು ನೋಡಬೇಕು, ಮನೆಯ ವಿಷಯದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು, ಮನೆಯಲ್ಲಿ ಸಮಸ್ಯೆಗಳಿದ್ದರೆ ಕುಳಿತು ಪರಿಹರಿಸಿಕೊಡ್ಬೇಕು. ಇವೆಲ್ಲದಕ್ಕೂ ಚತುರ್ಥಾಧಿಪತಿಯಾದಂತಹ ಶುಕ್ರ ಗ್ರಹ ರಾಶಿಯಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲಗಳನ್ನು
ಪಡೆದುಕೊಳ್ತೀರಾ. ಈ ಗ್ರಹ ಮಾತೃ ಸುಖವನ್ನು ನೀಡ್ತಾರೆ ಮತ್ತು ಮಾತೃವಿನ ಸಹಯೋಗ, ಅವರ ಸಹಕಾರ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ಮಾಸದಲ್ಲಿ ದೊರೆಯಲಿದೆ. ಮತ್ತು ಶುಕ್ರ ಗ್ರಹ ನಿಮಗೆ ಲಾಭಾಧಿಪತಿಯೂ ಆಗಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ನಿತ್ಯದ ಬಂಡವಾಳವನ್ನು ಹಾಕಿ ನೀವೇನಾದರೂ ನಿತ್ಯ ಪ್ರಾಫಿಟನ್ನು ಪಡೆದುಕೊಳ್ಳುವಂತಹ ವ್ಯವಹಾರ ಮಾಡ್ತಾ ಇದ್ರೆ ಲಾಭಾಧಿಪತಿಯಾಗಿ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನಿಮಗೆ ನೀಡ್ತಾರೆ. ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹವು ಲಾಭ ಸ್ಥಾನದಲ್ಲಿ ಪ್ರಾರಂಭದ 15-16 ದಿನಗಳ ಕಾಲ ಸಂಚರಿಸ್ತಾರೆ. ಪ್ರಾರಂಭದಲ್ಲಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸೆಕೆಂಡ್ ವೀಕಲ್ಲಿ ಒಳ್ಳೆ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಪ್ರಾರಂಭದ 1 ವಾರ ಶುಕ್ರ ವ್ಯಯಸ್ಥಾನದಲ್ಲಿ ಸಂಚರಿಸ್ತಾರೆ. 2ನೇ ವಾರದ ನಂತರದಲ್ಲಿ 15-16ನೇ ದಿನಾಂಕದ ನಂತರದಲ್ಲಿ ಧನಸ್ಥಾನಾಧಿಪತಿ ಸೂರ್ಯ 12ನೇ ವ್ಯಯಸ್ಥಾನದಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಸೆಕೆಂಡ್ ವೀಕಲ್ಲಿ ಈ ಗ್ರಹಗಳ ಒಂದು ಸಂಚಾರ ಶುಭವಾಗಿರುತ್ತೆ. ನಿಮಗೆ ಲಾಭವೂ ಬರುತ್ತೆ. ನಿಮ್ಮ ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚು ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ಶನಿಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಪಾರ್ಟ್ನರ್ ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಏಕೆಂದರೆ ಶನಿಗ್ರಹ ಒಂದೇ ಗ್ರಹ ರಾಶಿಯಲ್ಲಿ ಸಂಚರಿಸ್ತಾ ಇದ್ರೆ ಅಂದರೆ 2 ತಿಂಗಳ ಹಿಂದೆ ಶನಿಗ್ರಹದೊಂದಿಗೆ ಇತರ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ ಸಂಬಂಧಪಟ್ಟಂತೆ ಅಶುಭ ಫಲಗಳು ನಿಮಗೆ ದೊರೀತಾ ಇತ್ತು. ಆದರೆ ಈಗ ಶನಿಗ್ರಹ ಒಂದೇ ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಪತಿ ಪತ್ನಿ ಮತ್ತು ಪಾರ್ಟ್ನರ್ಶಿಪ್ ಈ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೂ ಈ ಮಾಸದಲ್ಲಿ ಒಳ್ಳೆ ಫಲಗಳನ್ನು ಗುರುಗ್ರಹ ಅನುಗ್ರಹಿಸ್ತಾರೆ. ಇಲ್ಲಿ ಪಂಚಮಾಧಿಪತಿಯಾದಂತಹ ಕುಜಗ್ರಹವು ಶುಭ ಸ್ಥಾನದಲ್ಲಿ ಸಂಚಾರ ಸ್ವರಾಶಿಯಲ್ಲಿ ಮತ್ತು ಗುರುಗ್ರಹದ ಸಂಚಾರ ವಿದ್ಯಾರ್ಥಿಗಳಿಗೆ ಪದವಿ ಹಂತದಲ್ಲಿರುವ ಮತ್ತು ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ದೂರ ಪ್ರಯಾಣವನ್ನು ಮಾಡಿ ಕಲಿಯಬೇಕಾದಂತಹ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳು ನಿಮಗೆ ಇನ್ನು ಮುಂದೆ ಈ ಮಾಸದಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ಜ್ಞಾನದಿಂದ ನಿಮ್ಮ ಆಚಾರ ವಿಚಾರಗಳಿಂದ ನೀವು ಬರುವಂತಹ ಸಮಸ್ಯೆಗಳನ್ನು ಅಡೆತಡೆಗಳನ್ನು ನಿವಾರಿಸಿಕೊಳ್ತೀರಾ. ನೋಡಿ, ಒಂದು ಸಮಸ್ಯೆ ಏನೋ ಬರ್ತಾ ಇದೆ, ನೀವೇನೋ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಮನಸ್ಸು ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಕೆಲವರು ಹೇಳೋದು ಕೇಳಿರ್ಬೋದು, ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡೆ ಆಗ್ತಾನೇ ಇಲ್ಲ, ಇಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಳುವುದಕ್ಕೂ ಇಲ್ಲಿ ದೇವತಾ ಅನುಗ್ರಹ ಬೇಕಾಗುತ್ತೆ. ದೈವಿಕ ಗ್ರಹ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಯಾವ ಅಡೆತಡೆಗಳೇ ಬರಲಿ ಕಟಕ ರಾಶಿಯವರಿಗೆ ಈ ದೈವಿಕ ಗ್ರಹದ ಅನುಗ್ರಹದಿಂದ ಪರಿಹಾರಗಳನ್ನಾದರೂ ಮಾಡಿಕೊಂಡು ಮುಂದುವರಿಯುವಂತೆ ಆಗುತ್ತೆ. ಇನ್ನು ಮುಖ್ಯವಾಗಿ ನೀವು ಏನು ಗಮನದಲ್ಲಿಟ್ಕೊಳ್ಬೇಕಂದ್ರೆ ಇಷ್ಟೆಲ್ಲ ವಿಷಯಗಳಲ್ಲಿ ಒಳ್ಳೆಯದಾಗಬೇಕು ನಿಮಗೆ ಅಂದರೆ ನಿಮಗೆ ದಶಾಭುಕ್ತಿಯು ಶುಭವಾಗಿ ಇರಬೇಕಾಗತ್ತೆ. ಆಗ ಮಾತ್ರ ಗುರುಗ್ರಹ ನಿಮಗೆ ಇಲ್ಲಿ ಜ್ಞಾನಾಭಿವೃದ್ಧಿಯಾಗಬಹುದು, ಸ್ಥಾನಮಾನ ಗೌರವಗಳ ಫಲವನ್ನು ನೀಡುತ್ತಾರೆ. ನಿಮಗೇನಾದರೂ ಅಶುಭ ಭುಕ್ತಿ ಮಾರಕ ಭುಕ್ತಿಗಳ ಕಾಲ ನಡೀತಾ ಇದ್ರೆ ನಿಮಗೆ 60-70% ಆದರೂ ಅಶುಭ ಫಲಗಳೇ ದೊರೆಯುತ್ತೆ. ಅದಕ್ಕೆ ಆ ಒಂದು ವಿಧಿ ಏನು ನಿಶ್ಚಿತವಾಗಿರುತ್ತೆ ಅದನ್ನು ಅನುಭವಿಸಬೇಕಾಗತ್ತೆ. ಆದರೆ ಪರಿಹಾರವನ್ನು ಗೋಚಾರದಲ್ಲಿ ಗುರುಗ್ರಹದ ಸಂಚಾರದಿಂದ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಈ ಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ಬಹಳ ಸ್ಟ್ರಾಂಗ್ ಆಗಿ ಇರುವಂತೆಯೂ ಈ ಮಾಸದಲ್ಲಿ ಗುರು ಶುಕ್ರ ಬುಧ ಗ್ರಹಗಳು ಈ ಒಂದು ಮಾಸದಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ.
ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಆರಂಭಿಸಬೇಕಾದರೂ ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಮುಖ್ಯವಾಗಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮತ್ತು ಗುರು ಸಮಾನ ದೇವತೆಗಳನ್ನು ಪ್ರಾರ್ಥಿಸಿ. ನಿಮ್ಮ ಯಾವುದೇ ಭುಕ್ತಿ ಇದ್ದರೂ ಭುಕ್ತಿಯ ಅಭಿಮಾನ ದೇವತೆಯನ್ನು ಪೂಜಿಸಿ. ಅಲ್ಲಿ ಭುಕ್ತಿಗೆ ಪರಿಹಾರ ಆದಾಗ ನಿಮಗೆ ಈ ಗೋಚಾರದ ಗ್ರಹಗಳು ಶುಭವನ್ನು ನೀಡ್ತಾರೆ. ಹೆಚ್ಚಿನ ಯಾವುದೇ ಸಮಸ್ಯೆಗಳು ಇಲ್ಲ. ಕಟಕ ರಾಶಿಯವರಿಗೆ 1 ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಏನು ನಿಮ್ಮ ಒಂದು ಗುರಿ ಏನಿರುತ್ತೆ, ನಿಮ್ಮ ಒಂದು ಆಲೋಚನೆ ಏನಿರುತ್ತೆ, ಬಹಳ ದೊಡ್ಡ ಮಟ್ಟದಲ್ಲಿ ಏನೇ ಆಲೋಚನೆ ಇದ್ದರೂ ಅವುಗಳಿಗೆ ನೀವು ಜ್ಞಾನದಿಂದ ಹಾರ್ಡ್ ವರ್ಕ್ ಮಾಡುವಂತೆ ಇಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. ಉದಾಹರಣೆ, ನೀವೇನಾದರೂ ಉನ್ನತವಾದಂತಹ ಯಾವುದೋ ಒಂದು ಎಕ್ಸಾಮನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಸಕ್ತಿ ನಿಮಗಿದ್ದರೆ ಬಹಳ ಒಳ್ಳೆಯ ಕಾಲ ಆಗಿರುತ್ತೆ. ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡುವಂತೆ ಅಂದರೆ ವಿದ್ಯೆಯಲ್ಲಿ ಮಹಾಜ್ಞಾನವನ್ನು ಪಡೆದುಕೊಳ್ಳುವಂತೆ, ಕಲಿಕೆಗೆ ಇಲ್ಲಿ ಆಸಕ್ತಿ ಬರುವಂತೆ, ಅದನ್ನು ಪೋಷಿಸುವಂತೆ ಗುರುಗ್ರಹ ಇಲ್ಲಿ ಒಳ್ಳೆಯ ಪ್ರಭಾವವನ್ನು ಮಾಡುತ್ತಾರೆ. ಈ ಮಾಸದಲ್ಲಂತೂ ಗುರು ಶುಕ್ರ ಬುಧ ಗ್ರಹಗಳ ಸಂಯೋಗ ರಾಶಿಯಲ್ಲಿ ಆಗೋದ್ರಿಂದ ಬಹಳ ವಿಷಯಗಳ ಮೇಲೆ ನಿಮ್ಮ ಆಕರ್ಷಣೆ ಮತ್ತು ಇತರರನ್ನು ಆಕರ್ಷಿಸುವಂತಹ ಪರ್ಸ್ನಾಲಿಟಿಯು ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡುವಂತಹ ಮೈಂಡ್ ಸೆಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಒಳ್ಳೆಯದನ್ನು ಆಲೋಚಿಸಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ. ಪ್ರಯತ್ನವೇ ಸಕ್ಸಸ್ಗೆ ಇಲ್ಲಿ ಮುಖ್ಯ ಒಂದು ಕಾರಣ ಆಗಿರೋದ್ರಿಂದ ಪ್ರಯತ್ನಶೀಲರಿಗೆ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದನ್ನು ತಿಳಿಸುತ್ತಾ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಆಲೋಚನೆ, ನಿಮ್ಮ ಬುದ್ಧಿಯು ಒಳ್ಳೆಯ ವಿಷಯಗಳನ್ನು ಪ್ರೇರೇಪಿಸಲಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.